ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಆಗಿದ್ದಂಥ ಅಮೃತಾ ಜಿ ಅವರಿಗೆ ಕಾಂಗ್ರೆಸ್ ಮುಖಂಡನವರೊಬ್ಬ ಏನು ಧಮಕಿ ಹಾಕಿದ್ರು ಮತ್ತು ಪ್ರಾಣ ಬೆದರಿಕೆ ಹಾಕಿದ್ರು. ಅದರ ನಂತರ ಈಗಾಗಲೇ ಪ್ರತಿಭಟನೆ ಮಾಡಿದ್ದು ನೋಡಿದ್ದೀವಿ. ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿ ಈಗ ರಾಜೇಗೌಡ ಅವರು ಪರಾರಿಯಾಗಿದ್ದನ್ನು ಸಹ ನೋಡಿದ್ದೀವಿ. ಒಂದು ಕಡೆ ಪೊಲೀಸರು ರಾಜೇಗೌಡ ಬಂಧನಕ್ಕೆ ಬಲೆ ಬೀಸಿದ್ದಾರೆ, ಮತ್ತೊಂದು ಕಡೆ ನಗರಸಭೆ ಸಿಬ್ಬಂದಿ ಇರ್ಬೋದು ಮತ್ತು ಪೌರಾಯುಕ್ತರು ತಂಪಾಡಿಗೆ ತಾವು ಎಂದಿನಂತೆ ಈಗ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಅಮೃತಾ ಜಿ ಅವರಿದ್ದಾರೆ. ಅವರು ಈ ಘಟನೆ ನಂತರ ಯಾವ ರೀತಿ ನೊಂದಿದ್ದಾರೆ ಮತ್ತು ಅವ್ರ ಸಿಬ್ಬಂದಿಗೆ ಯಾವ ಥರ ಒಂದು ಧೈರ್ಯ ಹೇಳ್ತಾರೆ ಅಂತೇಳಿ ನಾನು ಅವ್ರನ್ನ ತಿಳ್ಕೊಳ್ತೀನಿ. ಮೇಡಮ್, ಈ ಘಟನೆಯಿಂದ ನಿಮಗೆ ಏನು ಅನ್ನಿಸ್ತು ನಂತರ? ಸರ್, ಈಗ ಅದು ಆಗಿದ್ದಾಯಿತು. ನಾವು ಲೀಗಲ್ಲಾಗಿ ಏನಿದೆ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ದ್ಯಾಟ್ ಅಪಾರ್ಟ್ ಈಗ ನಮ್ಮದು ಕೆಲಸದ ರಿಲೇಟೆಡು ನಮ್ಮ ಪೌರ ಕಾರ್ಮಿಕರು ನೆನ್ನೆ ಹಬ್ಬ ಇದ್ದಿದ್ರು ಕೂಡ ಅವ್ರ ರೆಗ್ಯುಲರ್ ಏನು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಇದೆ ಅವರೆಲ್ಲ ಅದನ್ನು ಮಾಡಿದ್ದಾರೆ. ಹಬ್ಬದ ದಿನವೂ ಬಂದು ಅವ್ರ ಪಾಡಿಗವರು ಈ ಇಶ್ಯೂ ಯಾವುದೂ ಅದನ್ನು ಎಫೆಕ್ಟ್ ಆಗದಿರೋ ಥರ ರೆಗ್ಯುಲರಾಗಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಸೊ ನಮ್ಮ ಬೇರೆ ಸ್ಟಾಫ್ಸು ನೆನ್ನೆ ಯಾರ್ಯಾರೆಲ್ಲ ಹಬ್ಬಕ್ಕಂತ ರಜಾ ಇತ್ತು ಅವರೆಲ್ಲ ವಾಪಸ್ ಬಂದು ನಾನು ಬೆಳಗ್ಗೆನೇ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವ್ದು ಫ್ಲೆಕ್ಸ್ ಬೋರ್ಡ್ಸ್ಗಳೆಲ್ಲ ಇದೆ ಪೆಂಡಿಂಗ್, ಈಗ ಪರ್ಮಿಷನ್ಸಿಗೆ ಯಾವುದಕ್ಕೂ ನಾವು ಕೊಟ್ಟಿಲ್ಲ, ಎಲ್ಲನೂ ತೆಗೆಸಿ ಅಂತ ಅಂದ್ಬಿಟ್ಟು ದೇ ಆರ್ ಆಲ್ರೆಡಿ ಆನ್ ದ ವೇ, ಎಲ್ಲ ತೆಗಿತಾ ಇದ್ದಾರೆ. ಇನ್ನೂ ಒಂದಷ್ಟಿದೆ, ತುಂಬ ಜಾಸ್ತಿ ಫ್ಲೆಕ್ಸ್ ಬೋರ್ಡ್ಸ್ ಇದ್ದಿದ್ದರಿಂದ ಟೈಮ್ ತೊಗೋತಾ ಇದೆ. ಈಗಲೂ ನಾವು ಹೋಗಿ ಒಂದು ರೌಂಡ್ ಸಿಟಿ ರೌಂಡ್ಸ್ ನೋಡಿ ಎಲ್ಲ ಕಡೆ ಎಲ್ಲೆಲ್ಲಿದೆ ಅದೆಲ್ಲ ಮಾಡಿದ್ದೀವಿ. ಮೇಡಮ್, ಈಗ ತಾವು ಘಟನೆ ನಂತರ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಿ, ಆರೋಪಿನ ಇನ್ನೂ ಬಂಧಿಸಬೇಕಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಅದು ಅವರು ಪೊಲೀಸವರು ಅವ್ರ ಡ್ಯೂಟಿ ದೇ ಆರ್ ಡೂಯಿಂಗ್ ಇಟ್. ಐ ಥಿಂಕ್ ದೇ ವಿಲ್ ಡೂ ಇಟ್. ಮೇಡಮ್, ಈಗ ಇದಾದಮೇಲೆ ಪೊಲೀಸರು ನಿಮ್ಮನ್ನೇನು ಸಂಪರ್ಕ ಮಾಡಿದ್ರ ಅಥವಾ ಸ್ಥಳ ಮಾಜಾರು ಮಾಡಿದ್ರ, ಏನು ಹೇಳಿದ್ರು ಪೊಲೀಸರು? ಸರ್, ಅವರು ಇವತ್ತು ಸ್ಥಳ ಮಾಜಾರು ಮಾಡ್ಲಿಕ್ಕಂತ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಇನ್ನು ಬಂದು ಮಾಜಾರು ಮಾಡ್ಕೊಂಡು ಹೋಗ್ತೀವಿ ಅಂತ. ಆಮೇಲೆ ಅವರು ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಪ್ರೂಫ್ಸ್ಗಳು ಏನೇನಿದೆ ಅದನ್ನೆಲ್ಲ ನಮಗೆ ಕೊಡಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ ಎಸ್ ಸರ್ ವಿಲ್ ಫೆಸಿಲಿಟೇಟ್ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಏನಿದೆ ಅದನ್ನು ನಾವು ಅವರಿಗೆ ವಿ ವಿಲ್ ಸಬ್ಮಿಟ್ ಆಲ್ ದ ಡಾಕ್ಯುಮೆಂಟ್ಸ್. ಮೇಡಮ್, ರಾಜೀವ್ಗೌಡ ತಮ್ಮ ಜೊತೆ ಮಾತಾಡಿದ ಆಡಿಯೋ ಟಿವಿ 9ನಲ್ಲಿ ಪ್ರಸಾರ ಆದಮೇಲೆ ರಾಜೀವ್ಗೌಡರು ತಮ್ಮ ಸಂಬಂಧಿಕರು ಮತ್ತು ಕೆಲವು ಪ್ರಭಾವಿಗಳ ಮೂಲಕ ರಾಜ್ಯ ಸಂಧಾನಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಮಾಹಿತಿ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಅದು ನಮ್ಮ ತಂದೆಯವ್ರಿಗೇನೋ ಆ ಥರ ಏನೋ ಬಂತಂತೆ. ಬಟ್ ಅವ್ರು ಹೇಳಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಏನೇ ಇದ್ದರೂ ಅವ್ರು ನಮ್ಮ ಮಗಳು ಅವ್ರ ಸೀನಿಯರ್ಸ್ ಏನು ಹೇಳ್ದಂಗೆ ಕೇಳ್ತಾರೆ, ಹೈಯರ್ ಅಥಾರಿಟೀಸ್ ಆ ಪ್ರಕಾರ ಮಾಡ್ತಾರೆ, ನಮ್ಮ ಇದರಿಂದ ಹೊರಗಿಟ್ಬಿಡಿ ಅಂತ ಹೇಳಿದಾರಂತೆ ಸರ್. ಮೇಡಮ್, ಈಗ ಪೊಲೀಸರಿಗೆ ಸಂಬಂಧಪಟ್ಟಾಗ ನಿಮಗೇನು ಧೈರ್ಯ ತುಂಬುವಂಥದ್ದು, ರಕ್ಷಣೆ ಕೊಡುವಂಥದ್ದು ಏನಾದರೂ ಹೇಳಿದಾರಾ? ಮೊನ್ನೆ SP ಸರ್ ಹೇಳಿದ್ದಾರೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಎಲ್ಲರ ನಂಬರ್ಸ್ಗಳು ಇಟ್ಕೊಂಡಿರಿ ಮೇಡಮ್, ನೀವು ಒಬ್ಬರೇ ಇರ್ತೀರಿ ಇಲ್ಲಿ ಶಿಡ್ಲಘಟ್ಟದಲ್ಲಿ. ಐ ಆಮ್ ಸ್ಟೇಯಿಂಗ್ ಅಲೋನ್ ಹಿಯರ್ ಇನ್ ಶಿಡ್ಲಘಟ್ಟ ಹೆಡ್ ಕ್ವಾರ್ಟರ್ಸ್. ನಿಮ್ಗೇನಾದರೂ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ ಕಾಲ್ ಮಾಡಿ, ವಿ ಆಲ್ ಆರ್ ದೇರ್ ಎಟ್ ಎನಿ ಪಾಯಿಂಟ್ ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅವ್ರು ಹೇಳಿದ್ದಾರೆ. ದೇ ಆರ್ ವೆರಿ ಸಪೋರ್ಟಿವ್. ಮೇಡಮ್, ಅವರು ಧಮಕಿ ಹಾಕಿದ ವಿಚಾರ ಟಿವಿನಲ್ಲಿ ಪ್ರಸಾರ ಆದಮೇಲೆ ನಿಮ್ಮ ಸಿಬ್ಬಂದಿಗಳು, ಗ್ರಾಮಸ್ಥರು ಮತ್ತು ಮುಖಂಡಗಳಿಂದ ಯಾವ ಥರ ಬೆಂಬಲ ವ್ಯಕ್ತ ಆಯಿತಾ? ಸರ್, ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದಾರೆ. ಮೇಯ್ನ್ಲಿ ನಮ್ಮ ಸ್ಟಾಫ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೇಡಮ್, ನಿಮ್ಮ ಜೊತೆ ನಾವೆಲ್ಲ ಒಗ್ಗಟ್ಟಿಂದ ಇರೋಣ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಸ್ಟಾಫ್ಸ್ ತುಂಬ ಧೈರ್ಯವಂತರು, ನನಗಿನ್ನ ಅವ್ರಿಗೆ ತುಂಬ ಧೈರ್ಯ ಇದೆ. ಅವ್ರು ಯಾವುದಕ್ಕೂ ಇದಕ್ಕೆಲ್ಲ ಕುಂದಲ್ಲ. ನೋಡಿ, ಎಲ್ಲರೂ ಎಲ್ಲ ಹೆಂಗೆ ನಗ್ತಾ ನಿಂತಿದ್ದಾರೆ, ಚೆನ್ನಾಗಿದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ದೇ ಆಲ್ ಆರ್ ವೆರಿ ಸ್ಟ್ರಾಂಗ್. ನನಗಿನ್ನ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಸೊ ನನಗೆ ಅದೇ ಧೈರ್ಯ. ಮೇಡಮ್, ಇದು ಪ್ರಕರಣ ಬಯಲಾದ ಮೇಲೆ ಸರ್ಕಾರದಿಂದ ಹಿರಿಯ ಅಧಿಕಾರಿಗಳಿಂದ ಏನಾದರೂ ಧೈರ್ಯ ತುಂಬುವಂಥದ್ದು, ಆತ್ಮಸ್ಥೈರ್ಯ ತುಂಬುವಂಥದ್ದು, ಏನಾಯಿತು ಅಂತ ವಿಚಾರಣೆ ಕೇಳುವಂಥದ್ದು ಏನು ಮಾಡಿದ್ದಾರೆ? ಸರ್, ನಮ್ಮ DC ಸರು, ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರು ಅವರೆಲ್ಲ ಹೇಳಿದ್ದಾರೆ, ನೀವು ಧೈರ್ಯವಾಗಿರಿ, ಏನೋ ತಿಳ್ಕೊಂಬೇಡಿ, ನಾವಿದ್ದೀವಿ ಅಂತ ಎಲ್ಲ. ಅವರು ದೇ ಆರ್ ವೆರಿ ಸಪೋರ್ಟಿವ್ ಸರ್. ಮೇಡಮ್, ಈಗ ಪೊಲೀಸರಿಗೆ ನೀವು ಈ ದೂರು ಏನಂತ ಕೊಟ್ಟಿರೋದು ಮೇಡಮ್? ಏನು ಸೆಕ್ಷನ್ ಆಗಿದೆ ಅಂತ ಗೊತ್ತಾ? ಸರ್, ಅದು FIR ಕಾಪಿಯಲ್ಲಿದೆ.